शंकरं शंकराचार्यं केशवं बादरायणं सूत्रभाष्यं वन्दे भगवन्तो पुनः श्रीमच्छङ्करभगवत्पूज्यपाद सद्गुरुभ्यो नमः सन्देशं सच्चिदानन्दं विधिवर्यं महावेदान्तदायकं सद्गुरुप्रदोषाहं सम्प्रदायकं सद्गुरुं सच्चिदानन्दं दाचार्य समाश्रये श्री श्री सच्चिदानन्देव सरस्वती महासद्गुरुभ्यो नमः अच्छी तस्य हवा एतस्य हृदयस्य पंचदेवसुषयः दल्वा ಅಂತ ಓದಿ ಸಯೋಸ್ಯ ಪ್ರಾಂಶುಷಿಃ ಸಪ್ರಾಣಶ್ಚಕ್ಷುಶ್ಚ ಆದಿತ್ಯಃ ತದೇತತ್ತೇಜೋ ಅನ್ನಾದ್ಯಮಿತ್ಯುಪಾಸೀತ ತೇಜಸ್ವಿ ಅನ್ನಾದೋ ಭವತಿ ಏವಂ ವೇದ. ಈ ಹೃದಯಕ್ಕೆ 5 ತೂತಿದೆಯಂತೆ. ಆ ತೂತಿಗೆ ದೇವಸುಷಿ ಅಂತ ಹೆಸರು. ದೇವತೆಗಳ ತೂತು. ತೂತು ಅಂದ್ರೆ ಬಾಗಿಲು ಅಂತ ಅರ್ಥ, ದ್ವಾರ ಅಂತ ಅರ್ಥ. 5 ದ್ವಾರ ಇದೆ. 5 ದ್ವಾರವು ದೇವದ್ವಾರಗಳು, ದೇವತೆಗಳು ಕಾಪಾಡ್ತಾ ಇರೋ ದ್ವಾರಗಳು ಅಂತ ಹೆಸರು. ಅಲ್ಲಿ ಪೂರ್ವ ದ್ವಾರ ಯಾವ್ದುಂಟೋ ಅದಕ್ಕೆ ಪ್ರಾಣ, ಕಣ್ಣು, ಆದಿತ್ಯ 3 ಜನ ಅದಕ್ಕೆ ದ್ವಾರಪಾಲಕರು. ಅದನ್ನ ತೇಜಸ್ಸು ಅನ್ನಾದ್ಯ ಅಂತ ಉಪಾಸನೆ ಮಾಡ್ಬೇಕಂತೆ. ಹಾಗೆ ಉಪಾಸನೆ ಮಾಡಿದವರಾದ್ರೆ ಅವರು ಉಪಾಸನೆ ಮಾಡುವ ವಿಷಯಕ್ಕೆ ಸುಪ್ರೀತರಾಗಿ ಒಳಗಿರುವಂತಹ ಹೃದಯ ಬ್ರಹ್ಮನ ನೋಡೋಕೆ ಬಿಟ್ಬಿಡ್ತಾರೆ. ಲೋಕದ ಮಹಾರಾಜರ ದ್ವಾರಪಾಲಕರು ಅವ್ರಿಗೆ ಪ್ಲೀಸ್ ಮಾಡಿ 500 ರೂಪಾಯಿ ಕೈ ಮೇಲೆ ಇಟ್ಬಿಟ್ರೆ ಹೋಗಿ ಅಮ್ಮ ಒಳಕ್ಕೆ, ಅಮ್ಮ ಅಪ್ಪ ಹೋಗಿ ಅಣ್ಣ ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳಿ ಹೇಗೆ ಕಳಿಸ್ತಾರೋ ಆ ರೀತಿ ಈ ದ್ವಾರಪಾಲಕರನ್ನ ಪ್ಲೀಸ್ ಮಾಡಿಬಿಟ್ರೆ ಒಳಗಿರುವ ಹಾರ್ದ ಬ್ರಹ್ಮ ನೋಡೋಕೆ ಬಿಟ್ಕೊಡ್ತಾರೆ. ಅದನ್ನ ದ್ವಾರಪಾಲ ಪೂಜೆ ಮಾಡಬೇಕು ಅಂತ. ನಮ್ಮ ದೇವ್ರ ಪೂಜೆ ಇದನ್ನೇ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ ಇದು. ಪೂರ್ವದ್ವಾರೆ ಪ್ರಾಣಾಯ ನಮಃ, ಚಕ್ಷುಷೇ ನಮಃ, ಆದಿತ್ಯಾಯ ನಮಃ ಅಂತ. ಪ್ರಾಣ, ಚಕ್ಷುಷು, ಆದಿತ್ಯ ಹಾಗೆ ಒಂದೊಂದು ದಿಕ್ಕಿಗೂ ಇದೆ. 1 3 4 2 4 ಅಂತ ಹೇಳ್ಕೊಂಡು ಹೋಗಿ ಪ್ರಾಣಾಪಾನ ವ್ಯಾನ ಉದಾಹರಣ ಶ್ರುತಿ ಪ್ರಾಣ ವ್ಯಾನ ಅಪಾನ. ಯಾಕೆ ಶ್ರುತಿ ಹೀಗೆ ಬಾಡಿಸಪ್ಪ? ಅಪಾನ ಹೇಳಿದ್ರೆ ಏನಾಗ್ತಿತ್ತು ಅದಕ್ಕೆ? ಪ್ರಾಣ ಯಾನ ಹೇಳುತ್ತೆ. ವಿಚಿತ್ರಪ್ಪ. तस्य हवा इत्यादिना गायत्र्याख्यस्य ब्रह्मणः उपासनांगत्वेन द्वारपालादि गुणविधानार्थम् आरभ्यते. ಈ ಅಂದ್ರೆ ತಸ್ಯ ಹವಾ ಇತ್ಯಾಹ ಮಂತ್ರ ಇದೆಯಲ್ಲ, ಈ ಒಂದೇ ಮಂತ್ರ 13ನೇ ಖಂಡ ಒಂದೇ ಮಂತ್ರ. ಆ ಮಂತ್ರಕ್ಕೆ ಈ ರೀತಿಯಾದ ಆರಂಭ ಮಂತ್ರಕ್ಕೆ ಗಾಯತ್ರಿ ಎಂಬ ಹೆಸರಿನ ಬ್ರಹ್ಮ ಇದೆಯಲ್ಲ, ಗಾಯತ್ರಿ ಎಂಬ ಹೆಸರಿನ ಬ್ರಹ್ಮದ ಉಪಾಸನೆಗೆ ಅಂಗವಾಗಿ ದ್ವಾರಪಾಲರ ಮುಂತಾದ ಗುಣವನ್ನು ವಿಧಾನ ಮಾಡೋಕ್ಕೋಸ್ಕರವಾಗಿ ಈ ಖಂಡಿಕೆ ಬಂದಿದೆ. ದ್ವಾರಪಾಲಕರು ಯಾರು ಕಂಡ್ರೋ? ಆ ಬ್ರಹ್ಮಕ್ಕೆ ಬ್ರಹ್ಮ ರಾಜ, ಮಹಾರಾಜನಿಗೆ ಹೇಗೆ ದ್ವಾರಪಾಲಕರೋ, ಬ್ರಹ್ಮವೆಂಬ ಪರಮಾತ್ಮನೆಂಬ ರಾಜನಿಗೆ 5 ದ್ವಾರಪಾಲಕರು. 5 ದ್ವಾರಕ್ಕೂ 5 ದ್ವಾರಪಾಲಕರು. ಯಶಾಲೋಕೆ ದ್ವಾರಪಾಲಾಹ राज्ञः उपासनेन वशीकृताः राजप्राप्त्यर्थाः भवन्ति तथा इहापि. ಹೇಗೆ ರಾಜ ದ್ವಾರಪಾಲಕರಿದ್ದಾರಲ್ಲ, ದ್ವಾರಪಾಲಕರು ರಾಜನ ದ್ವಾರಪಾಲಕನ ಉಪಾಸನೆಯಿಂದ ವಶಗೊಳಿಸಿಕೊಂಡ್ರೆ ಅವರು ರಾಜನ ಪ್ರಾಪ್ತಿಗೆ ಸಹಾಯವಾಗ್ತಾರೆ. ದ್ವಾರಪಾಲಕರನ್ನ ಉಪಾಸನೆ ಮಾಡೋದ್ರಿಂದ ಅದಕ್ಕೆ ಪ್ರೀತಿ ಪಡಿಸೋದು ಅಷ್ಟೇ ಅರ್ಥ. ಅವನ್ ಸಂತೋಷ ಪಡೋದು. ಅಪ್ಪ ಅಣ್ಣ ಬಾಳ ಬುದ್ಧಿವಂತ, ಬಾಳ ಶಕ್ತ, ಬಾಳ ಒಳ್ಳೆಯವನು, ಬಾಳ ಯೋಗ್ಯ ಅಂತ ಸ್ವಲ್ಪ ಪುಸಾಯಿಸ್ಬಿಟ್ಟು ಕೈ ಮೇಲೆ 500 ಸ್ವಲ್ಪ ದುಡ್ಡು ಇಟ್ಬಿಟ್ರೆ ಯಾವ ರೀತಿ ಮೊಳಗಿರೋ ರಾಜ ನೋಡಕ್ ಅವ್ರು ಬಿಟ್ಕೊಡ್ತಾರೋ ಎಲ್ಲ ಕಲ್ಲು ಕಾಶಿಲ 500 ರೂಪಾಯಿ ಕೊಡ್ಬೇಕಾ? ಪಾಲಕರು ಅವರು ಇದಲ್ಲ, ರಾಜ್ಯ ದ್ವಾರಪಾಲ, ರಾಜನ ದ್ವಾರಪಾಲಕರಿದ್ದಾರಲ್ಲ ಅವರನ್ನು ಚೆನ್ನಾಗಿ ಪುಸಾಯಿಸಿದ್ರೆ, ಅವ್ರಿಗೆ ಏನಾದ್ರು ಲಂಚ ಗಿಂಚ ಕೊಟ್ರೆ, ಚೆನ್ನಾಗಿ ಹೊಗಳಿಗಿಗ್ಲಿ ಚೆನ್ನಾಗಿ ಅವ್ರನ್ನ ಇದ್ ಮಾಡಿದ್ರೆ, ಪ್ರೈಸ್ ಮಾಡಿದ್ರೆ, ಹೊಗಳ್ಬಿಟ್ಟು ಮೇಲೆ ಎತ್ತಿದ್ರೆ
ಅವರು ರಾಜನನ್ನ ಪ್ರಾಣೋದಕ್ಕೆ ಕಾಣೋದಕ್ಕೆ ಅನುಕೂಲವಾಗುತ್ತಾರೆ ಎಂದು ಹೇಗೋ ಅದೇ ರೀತಿ ಈ ದ್ವಾರಪಾಲಕರು ಒಳಗಿರುವ ಹಾರ್ದ ಬ್ರಹ್ಮನ್ ನೋಡೋದಕ್ಕೆ ಇವರನ್ನ ಪ್ರೇಮದಿಂದ ಮಾಡ್ಬೇಕು, ಸುಮ್ಮನೆ ಪ್ರಸಾದಿಸಿದ್ರೆ ಆಗಲ್ಲ. ಇವ್ರಿಗೆ ಗೊತ್ತಾಗುತ್ತೆ ವಂಚನೆ ಮಾಡಿಸಿದಾರ, ನಿಜವಾಗಿ ಭಕ್ತಿಯಿಂದ ಮಾಡಿಸಿದಾರ ಈ ದ್ವಾರಪಾಲಕ ಗೊತ್ತಾ. ಯಾಕಂದ್ರೆ ಆದಿತ್ಯ ಅನ್ನೋ ದೇವತೆಗೆ ನೀವು ಏನ್ ಲಂಚ ಕೊಡ್ತೀಯೋ, ಪ್ರಾಣನಿಗೆ ಏನ್ ಲಂಚ ಕೊಡ್ತೀಯೋ, ಅದನ್ನ ಆ ದೇವತೆಗೆ ಪ್ರೇಮವನ್ನು ಕೊಡಬೇಕು. ಶುದ್ಧ ಪ್ರೇಮದಿಂದ ಅವರನ್ನ ನೀವು ಆರಾಧನೆ ಮಾಡಿದ್ರೆ ಒಳಗಿರೋ ಬ್ರಹ್ಮನೊಳಗೆ ಅವರು ಬಿಟ್ಕೊಡ್ತಾರೆ. ತಸ್ಯ ಇತಿ ಪ್ರಕೃತಸ್ಯ ಹೃದಯಸ್ಯ ಇತ್ಯರ್ಥಃ. ಮಂತ್ರದ ತಸ್ಯ ಹವಾ ತಸ್ಯ ಅಂತಿದೆ. ತಸ್ಯ ಶಬ್ದಕ್ಕೆ ಅರ್ಥ ಏನು? ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾಗಿರೋ ಹೃದಯ ಬ್ರಹ್ಮಕ್ಕೆ ಅಂತ ಅರ್ಥ. ಹೃದಯ ದರ ಅಂತ. ತಸ್ಯ ಹೃದಯಸ್ಯ ಹೃದಯ ದರ. ಏತಸ್ಯ ಅಂದ್ರೆ ಅನಂತ ನಿರ್ದಿಷ್ಟಸ್ಯ ಪಂಚಸಂಖ್ಯಾಕಾಃ ದೇವಾನಾಂ ಋಷಿಯಃ. ದೇವಶಿಷಯ ಸ್ವರ್ಗಲೋಕ ಪ್ರಾಪ್ತಿ ದ್ವಾರ ಛಿದ್ರಾಣಿ ದೇವೈಃ ಪ್ರಾಣಾದಿತ್ಯಾದಿಭಿಃ ರಕ್ಷ್ಯಮಾಣಾನಿ ಇತ್ಯತೋ ದೇವಶಿಷಯಃ. ಏತಸ್ಯ ಅನಂತ ಈಗ ತಾನೇ ನಿರ್ದೇಶ ಮಾಡಿದಾಗ ಆ ಬ್ರಹ್ಮಕ್ಕೆ ಅಂತ. ಆ ಬ್ರಹ್ಮಕ್ಕೆ 5 ಪಂಚಸಂಖ್ಯಾಕ 5 ಸಂಖ್ಯೆಯನ್ನುಳ್ಳ ದೇವತೆಗಳ ಸೃಷಿಗಳು. ಸೃಷಿಗಳು ಅಂದ್ರೆ ದ್ವಾರಗಳು, ಮಾರ್ಗಗಳು ಅಂತ ಅರ್ಥ. ದೇವಸುಷಯ ದೇವತೆಗಳ ತೂತುಗಳು. ಸುಷಿ ಶಬ್ದಕ್ಕೆ ತೂತು ಅಂತ ಅಲ್ಲ, ಬರೀ ತೂತು ಅಲ್ಲ, ದ್ವಾರಪಾಲಕರು ಅಂತ ತಗೋಬೇಕು ಇಲ್ಲಿ. ಅದು ಸ್ವರ್ಗಲೋಕ. ಯಾರು? ಪರಮಾತ್ಮನ ಸ್ವರ್ಗಲೋಕ. ಪರಮಾತ್ಮ ನಮ್ಮ ಸ್ವರ್ಗಲೋಕ ಪ್ರಾಪ್ತಿಗೆ ದ್ವಾರದ ತೂತುಗಳು, ದ್ವಾರ ಛಿದ್ರಗಳು, ದ್ವಾರದ ಅವಕಾಶಗಳು, ಮಾರ್ಗಗಳು. ಆ ದೇವತೆಗಳಿಂದ ಅಂದ್ರೆ ಪ್ರಾಣ ಆದಿತ್ಯ ಮುಂತಾದವರಿಂದ ರಕ್ಷಣೆ ಮಾಡಲ್ಪಡ್ತಾ ಇದೆ ಅಂತ. ಆದ್ದರಿಂದ ಇದಕ್ಕೆ ದೇವಸುಷಯ ಅಂತ ಹೆಸರು. ದೇವಸುಷಿಗಳು ಅಂದ್ರೆ ಹೇಗೆ ನಾವು ದೇವರ ಪೂಜೆಯಲ್ಲಿ ದ್ವಾರಪಾಲ ಪೂಜೆ ಮಾಡ್ತೀವೋ, ಪೂರ್ವದ್ವಾರೆ ದ್ವಾರಶ್ರೀ ಮಹ ಧಾತೇರ್ಮಃ ವಿಧಾತೇರ್ಮಃ, ದಕ್ಷಿಣ ದ್ವಾರೆ ಚಂಡಾಲ್ಮಃ ಪ್ರಚಂಡಾಲ್ಮಃ, ಪಶ್ಚಿಮ ದ್ವಾರೆ ಹೇಳ್ತೀವೋ, ಅದೇ ರೀತಿ ಹಾರ್ದ ಬ್ರಹ್ಮಕ್ಕೆ ಶ್ರುತಿ 5 ದ್ವಾರಪಾಲಕರಿದ್ದಾರೆ, 5 ಬಾಗಿಲಿದೆ. 5 ಬಾಗಿಲಿಗೂ ಬೇರೆ ಬೇರೆಯವರು ಕೂತ್ಕೊಂಡಿದ್ದಾರೆ. ನೀವು ಅವರನ್ನ ಪ್ಲೀಸ್ ಮಾಡಿ ಸಂತೋಷಪಡಿಸಿ ನೀವು ಒಳಕ್ ಹೋದ್ರೆ ಸುಲಭವಾಗಿ ಹಾರ್ದ ಬ್ರಹ್ಮವನ್ನು ನೀವು ಕಾಣಬಹುದು ಅಂತ ಈ ಒಂದು ರೂಪಕ ತಗೊಂಡ್ಬರ್ತಾ ಇದೆ. ತಸ್ಯ ಸ್ವರ್ಗಲೋಕ ಭವನಸ್ಯ ಹೃದಯಸ್ಯ ಪ್ರಾಂಗ್ ಶಿಶಿಃ ಪೂರ್ವಾಭಿಮುಖಸ್ಯ ಪ್ರಾಗ್ಗತಂ ಯಚ್ಛಿದ್ರಂ ದ್ವಾರಂ ಸ ಪ್ರಾಣಃ. ಆ ಸ್ವರ್ಗಲೋಕವೆಂಬ ಭವನಕ್ಕೆ, ಸ್ವರ್ಗಲೋಕ ಅಂದ್ರೆ ಪರಮಾತ್ಮ, ಅವನ ಮನೆಗೆ, ಅಂದ್ರೆ ಹೃದಯಕ್ಕೆ, ಅವನ ಮನೆ ಹೃದಯ. ಆ ಇದಕ್ಕೆ ಪ್ರಾಂಗ್ ಶಿಶಿಯನ್ನು ನೀವು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡ್ರೆ ಆ ಹೃದಯದಲ್ಲಿ ಇರತಕ್ಕಂಥ ಪೂರ್ವ ಕಡೆ ಇರತಕ್ಕಂಥ ತೂತಿದೆಯಲ್ಲ, ಅದು ಪ್ರಾಂಶುಷಿ. ಪೂರ್ವಾಭಿಮುಖನಾದ ಪ್ರಾಗ್ಗತವಾದ ಯಾವ ಛಿದ್ರ ಉಂಟು ಅದು ಪೂರ್ವ ಕಡೆ ತೂತು, ಅದೇ ದ್ವಾರ. ಅದು ಪ್ರಾಣ ಪ್ರಧಾನವಾಗಿರ್ತಕ್ಕಂಥ ದ್ವಾರ, ಪ್ರಾಣ ಕೂತ್ಕೊಂಡಿರುವಂಥದ್ದು ಅಂತ ಭಾವನೆ ಮಾಡ್ಬೇಕಂತೆ. ಅದು ಪ್ರಾಣಾಧಿಷ್ಠಿತವಾದ ಪ್ರಾಣನೆಂಬ ದ್ವಾರಪಾಲಕರಿಂದ ಕೂಡಿಕೊಂಡ ದ್ವಾರ ಅಂತ ನೀವು ತಿಳ್ಕೋಬೇಕು. ತಸ್ಥಃ ತೇನ ದ್ವಾರೇಣ ಸಂಚರತಿ ವಾಯುವಿಶೇಷಃ ಸ ಪ್ರಾಗ್ ಅನಿತಿ ಇತಿ ಪ್ರಾಣಃ. ಪ್ರಾಕ್ ಅನಿತಿ ಪೂರ್ವಾಭಿಮುಖವಾಗಿ ಓಡಾಡುತ್ತೆ ಅಂತ, ಸಂಚಾರ ಮಾಡುತ್ತೆ ಅಂತ. ಅಲ್ಲಿರುವ ಅಂದ್ರೆ ಆ ತೂತಲ್ಲಿರ್ತಕ್ಕಂತಹ ಪ್ರಾಣನು ಆ ದ್ವಾರದಿಂದ ಸಂಚಾರ ಮಾಡ್ತಾನೆ. ವಾಯುವಿಶೇಷ ಯಾವ ವಾಯುವಿಶೇಷವು ಪೂರ್ವಾಭಿಮುಖವಾಗಿ ಸಂಚಾರ ಮಾಡುತ್ತದೆಯೋ ಪ್ರಾಕ್ ಅಂಚತಿ ಪೂರ್ವಕ್ಕೆ ಓಡಾಡುತ್ತಾನೆ. ಅದ ಪ್ರಾಣ ಅನಚೇಷ್ಟಾಯ. ಪ್ರಾಕಿಗೆ ಪ್ರಾಕಿಗೆ ಚೇಷ್ಟೆ ಮಾಡುತ್ತಾನೆ, ಪೂರ್ವಕ್ಕೆ ಚೇಷ್ಟೆ ಮಾಡುತ್ತಾನೆ ಅಂದ್ರೆ ಪ್ರಾಣ ಅಂತ. ತೇನೀವ ಸಂಬದ್ಧಂ ಅವ್ಯತಿರಿಕ್ತಂ ತಚ್ಚಕ್ಷು. ಅದರೊಡನೆ ಸೇರ್ಕೊಂಡದ್ದು, ಅದಕ್ಕಿಂತ ಬೇರೆ ಎಲ್ಲದ್ದಾಗಿದೆ ಯಾವುದು? ಕಣ್ಣು ಅನ್ನೋದು. ಅಂದ್ರೆ ಪ್ರಾಣಕ್ಕೂ ಕಣ್ಣಿಗೂ ಒಂದ್ ರೀತಿ ಅವಿನಾಭಾವ ಸಂಬಂಧ, ವ್ಯಾನಕ್ಕೂ ಚಕ್ಷುಸ್ಸಿಗೂ ಅವಿನಾಭಾವ ಸಂಬಂಧ. ಅಂದ್ರೆ ಇನ್ನಂತ ಮುಂದೆ ಹೇಳುತ್ತದೆ ವ್ಯಾನದ್ದು. ಈ ಪ್ರಾಣದೊಡನೆ ಸೇರ್ಕೊಂಡದ್ದಾಗಿದೆ, ಅವ್ಯತಿರಿಕ್ತವಾಗಿದೆ ಕಣ್ಣು ಅನ್ನೋದು. ತಥೈವ ಸಹ ಆದಿತ್ಯ, ಆದಿದೈವಿಕವಾಗಿ ಅವನೇ ಆದಿತ್ಯನು. ಕಡ್ಡಿಗೆ ಅಭಿಮಾನಿ ದೇವತೆ, ಪ್ರಾಣಾಭಿಮಾನಿ ದೇವತೆ, ಎನರ್ಜಿ ಮೋಟಾರ್ ಸರ್ವಿಸ್ ಅವನು. ಪ್ರಾಣದ ಪಿಂಡ ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ. ಅಂದ್ಬಿಟ್ರೆ
ಶ್ರಿಯಾ ದೀಪ್ಯತೆ ಅಬಸ್ತು ಸಂಪತ್ತನ್ನು ಉರಿತಾ ಇದ್ದಾನೆ ಅವನು. ಅಂಥ ಒಂದು ಅವನು ಆದಿತ್ಯನು ಅದೇ ರೀತಿ ಪೂರ್ದಿಕ್ಕಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ. ಪೂರ್ದಿಕ್ಕಿನ ದ್ವಾರಪಾಲದಲ್ಲಿ ಮೂರು ಜನ ಇದ್ದಾರೆ, ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಿಮ್ಗೆ ಏನಕ್ಕೆ ಹೇಳ್ತಾ ಇರೋದು, ಒಬ್ಬರಾಗಿದ್ದೆ ಅವನೇನೋ ನೋಡ್ಕೊಂಡು ಈಗಲೇ ಓಡೋಗ್ಬಿಡ್ತೀನಿ ಅನ್ಬೋದು, ಹಂಗ್ ಓಡಾಡಕ್ಕಾಗಲ್ಲ. ಆದಿತ್ಯೋ ಹವಿ ಬಾಹ್ಯ ಪ್ರಾಣ ಶ್ರುತೇ. ಯಾಕೆ ಸ್ವಾಮಿಗಳಿಗೆ ಭ್ರಷ್ಟೋಪನಿಷತ್ ವಾಕ್ಯವೋ ಮತ್ತೆಲ್ಲಿ ಯಾವ್ದಿದೆಯೋ ತಿಳಿಯೋದು ಅಂತ ಯಾಕೆ? ಭ್ರಷ್ಟೋಪನಿಷತ್ ವಾಕ್ಯವೇ ಇದು. ಆಯ್ತು ಈ ಬಾಹ್ಯ ಪ್ರಾಣೋದಯತೆ ಅಂತಂದೆ. ಯಾಕೆ ಡೌಟ್ ಮಾಡ್ತಾರೆ ಸ್ವಾಮಿಗಳು? ಸ್ಪಷ್ಟವಾಗಿ 5ನೇ ಪ್ರಶ್ನೆ ಇದು 3ನೇ ಇದರಲ್ಲಿ 5 ಹಾಕ್ಬಿಟ್ಟಿದ್ದಾರೆ. 5 ಅಲ್ಲ ಇದು ಪ್ರಶ್ನೆ 3ನೇ ಪ್ರಶ್ನೆ ಅಂತ ನೋಡು. ಅದ್ರಲ್ಲಿ ಇಲ್ವಾ? ಇಲ್ಲಿ ನೋಡು, ಬಾಹ್ಯ ಪ್ರಾಣ ಉದಯತಿ ಏಷ ಅಂತಂದೆ. 3, 8 ಆಗ್ಬೇಕು. 3ನೇ ಪ್ರಶ್ನೆ 8ನೇ ಮಂತ್ರ. ಏನ ಒಮ್ಮೆ ಮನ ಬಂದಂಗೆ ಕೊಟ್ಬಿಟ್ಟಿದ್ದಾರೆ. ಸಂಬಂಧವೇ ಇಲ್ಲ. ಪ್ರಶ್ನೋಪನಿಷತ್ತಿನಲ್ಲಿ ಬಾಹ್ಯ ಪ್ರಾಣ ಎಂದಲ್ಲಿ ಪ್ರಾಣ ಇಂದಿಷ್ಟೇ ಇದೆ. ಇದು ಅದರ ಅರ್ಥ ಮಾತ್ರವೋ ಮತ್ತೆಲ್ಲಿಯಾದ್ರೂ ಈ ವಾಕ್ಯ ತಿಳಿಯದು. ಬಾಹ್ಯ ಪ್ರಾಣ ಎಂದಿಲ್ಲ. ಆಯ್ತು ಹವಿ ಬಾಹ್ಯ ಪ್ರಾಣ ಅಂತ ಇದೆಯಲ್ಲ, ಯಾಕಿಲ್ಲ? ಆಯ್ತು ಹವಿ ಬಾಹ್ಯ ಪ್ರಾಣ ಉದಯತಿ ಇದೆಯಲ್ಲ, ಯಾಕಿಲ್ಲ? ಇಲ್ಲಿ ಸ್ವಾಮಿಗಳು ಹಿಂಗ್ ಮಾಡ್ಕೊಂಡ್ಬಿಟ್ರು. ಬಾಹ್ಯ ಪ್ರಾಣ ಅಂತ ಇದೆಯಪ್ಪ. ಹಿಂದೆ ಇದೆ ಹಾಕಬೇಡಿ ಮೇಲೆ. ರೂಪ ಪ್ರತಿಷ್ಠಾಕ್ರಮೇಣ ಹೃದಯಸ್ಥಿತ. ಆದಿತ್ಯನು ಯಾವ ರೀತಿ ಹೃದಯದಲ್ಲಿದ್ದಾನೆ ಅಂದ್ರೆ, ಆದಿತ್ಯನು ಕಣ್ಣಾಗ್ಬಿಟ್ಟಿದ್ದಾನೆ. ಆದಿತ್ಯನು ಇದೆ ಸೂರ್ಯೋಮೆ ಚಕ್ಷುಷಿತ. ಕಣ್ಣಿಗೆ ಅನುಗ್ರಾಹಕ ದೇವತೆ ಆದಿತ್ಯನು. ಕಣ್ಣಿನ ಮೂಲಕ ಹೃದಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಚಕ್ಷುರೂಪನಾಗಿ ಪ್ರತಿಷ್ಠೆ ನೆಲೆ ನಿಂತು ಆ ಕ್ರಮದಿಂದ ಅವನು ಹೃದಯದಲ್ಲಿದ್ದಾನೆ ಅಂತ. ಆದ್ದರಿಂದ ಹೃದಯದ ಪೂರ್ವದಿಕ್ಕಿಗೆ ಅಭಿಮಾನಿ ದೇವತೆ ಆದಿತ್ಯ, ಪೂರ್ವದಿಕ್ಕಿನ ಅಭಿಮಾನಿ ದೇವತೆ ಪ್ರಾಣ, ಮತ್ತು ಕಣ್ಣು ಯಾರು ಬರ್ತಿದ್ದಾರೆ ನೋಡ್ತಿದ್ದಾನೆ. ಯಾರು ಕಚಕ್ಕ ಶುರು ಮಾಡ್ಬಿಡ್ತಾರೆ. ಅವ್ರನ್ನ ಕಾಲ್ ಹಿಡಿದು ದಮ್ಮಯ್ಯ ದಪ್ಪಯ್ಯ ಬಿಡಪ್ಪ ಅಂತ ಕೇಳಿದ್ರೆ ಆಯ್ತಪ್ಪ ಹೋಗಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ. ದಮ್ಮಯ್ಯ ದತ್ತಯ್ಯ ಅನ್ಬೇಕು. ದಮ್ಮಯ್ಯ ದತ್ತಯ್ಯ ಅಂದ ಹೋದ್ರೆ ಬಿಡಲ್ಲ ಒಳಕ್ಕೆ. ಚಕ್ಷುಷಿ ಇತ್ಯಾದಿ ವಾಸನೇಯಕ್ಕೆ. ಅವನು ಆದಿತ್ಯನು ಎಲ್ಲಿ ಪ್ರತಿಷ್ಠಿತ ಇದ್ದಾನೆ ಅಂತ ಹೇಳಿ ಯಾಜ್ಞವಲ್ಕ್ಯನನ್ನ ವಿದಗ್ಧ ಶಾಖಲ್ಯ ಕೇಳಿದ್ದಕ್ಕೆ ಕಣ್ಣಲ್ಲಿ ಕಣೋ ಅಂತ ತಗೊಟ್ಟಿದ್ದಾರೆ. ಆ ವಿದಗ್ಧ ಶಾಖಲ್ಯ ಪ್ರಶ್ನೆ ಇದು. ಆದಿತ್ಯನ ಪೂರ್ವದಿಕ್ಕಲ್ಲಿ ಯಾರಾಗಿದ್ದೀಯಾ ಅಂತ. ಆದಿತ್ಯ ದೇವತೆಯಿಂದ. ಆದಿತ್ಯ ಎಲ್ಲಿದ್ದಾನೆ? ಕಣ್ಣಲ್ಲಿ ಹೃದಯದಲ್ಲಿ ಇದೆ. ಹೌದಾ? ಕೊನೆಗೆ ಹೃದಯ ಎಲ್ಲಿದೆ ಅಂತ ಹೇಳಿ ಅಹಲ್ಲಿಕ ಹಗಲ್ತಿರುವ ಪ್ರೇತ ನೀನು. ಹೃದಯ ಎಲ್ಲಲ್ಲೂ ಇರುತ್ತಾನೋ? ಹೃದಯ ಎಲ್ಲಿದೆ ಕೇಳ್ತಿದ್ದೀರ? ಹೃದಯ ದೇಹದ ಹೊರಗಿದ್ದ ನಾಯೋ ಕಾಗೆ ತಿಂದು ಹೋಗಲ್ವಾ? ಹೊರಗಡೆ ಇರತ್ತ ಹೃದಯ. ಹಿಂಗ್ ಕೇಳ್ತೀಯಲ್ಲ ಅಂದ್ರೆ ಅಹಲ್ಲಿಕೆ ಹೋವಾಚ. ಹಗಲು ತಿರುಗುವ ಪ್ರೇತ ನೀನು ಅಂತ ಬೈದ್ಬಿಟ್ಟ. ಯಾಕೆ ಬೈದ್ಬಿಟ್ರು? ತಪ್ಪದು. ಹೃದಯ ಅನುಭವದಲ್ಲಿ ಎಲ್ಲಿದ್ದೀನಿ ಕೇಳ್ಬೋದು. ನಾನು ಎಲ್ಲಿದ್ದೀನಿ ಕೇಳಿದ್ರೆ ನೀ ಎಲ್ಲರೂ ಇರ್ತೀಯಾ? ಹುಚ್ಚ ಅಂತಾರೆ. ಗೊತ್ತಿರೋದನ್ನ ಪ್ರಸಿದ್ಧವಾಗಿರೋದನ್ನ ಎಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನನ್ನಲ್ಲೆಲ್ಲ ಇದೆ ಹೋದು ನಾನೆಲ್ಲೂ ಇಲ್ಲಪ್ಪ. ನಾನೆಲ್ಲಾದ್ರೂ ಇರ್ತೀನ? ಮತ್ತೇನೋ
ನನ್ನಲ್ಲೆಲ್ಲ ಇದೆ, ನಾನೇ ಎಲ್ಲ ಆಗಿದ್ದೀನಿ. ಸ ಸರ್ವೋಸ್ಮೀತಿ ಮನ್ಯತೆ ಸ್ವಸ್ಯ ಪರಮೋ ಲೋಕಃ. ಯಾರ ಜ್ಞಾನಿ ಅಂದ್ಕೋತಾನೆ ನಾನು ಸರ್ವನಾಗಿದ್ದೀನಿ ಅಂತ ತಿಳ್ಕೊಳ್ತಾನಲ್ಲ, ಅದು ಅವನಿಗೆ ಪರಮಲೋಕ, ಹೆಚ್ಚಿನ ಲೋಕ. ಆ ಲೋಕದಲ್ಲಿ ಲೋಕ ಲೋಕ್ಯತೆ ಭುಜ್ಯತೆ ಐತಿ ಲೋಕ ಆತ್ಮಸ್ವರೂಪಮೇವ ಅಂದಿದ್ದಾರೆ. ಲೋಕಾನ ಇನ್ನು ಸ್ವರ್ಗಾದಿಗಳಂತೆ ಹೋಗಿ ನಿಲ್ಲೋದಾಗಲ್ಲ ಅಂತ. ಪ್ರಾಣವಾಯು ದೇವತಿ ಮಹಿ ಏಕಾ ಚಕ್ಷುರಾದಿತ್ಯಶ್ಚ ಸಹಾಶ್ರಯೇಣ. ಪ್ರಾಣದೇವತೆ ವಾಯುದೇವತೆ ಎರಡು ಸೇರಿ ಒಂದಾಗಿ ಕಣ್ಣು ಆದಿತ್ಯ ಅನ್ನುವಂಥ ಆಶ್ರಯಗಳನ್ನೇ ಕೂಡ್ಕೊಂಡಿದೆ. ಚಕ್ಷುರಾದಿತ್ಯಶ್ಚ ಒಂದು ಚಕ್ಷುರಾದಿತ್ಯಶ್ಚ ಸಹ ಆಶ್ರಯೇಣ. ವಾಯು ಪ್ರಾಣದೇವತ ಪ್ರಾಣವಾಯು ಅದು ಒಂದು, ಪ್ರಾಣವಾಯು ಕಣ್ಣು ಆದಿತ್ಯ ಅದು ಒಂದು ಆಶ್ರಯದೊಡನೆ ಅಂತ. ಅಂದ್ರೆ ಪ್ರಾಣ ವಾಯುವೇ ಆಧ್ಯಾತ್ಮಿಕ ಪ್ರಾಣವಾಗಿ 5 ವೃತ್ತಿಯಾಗಿದೆ. ಆದಿತ್ಯನೇ ಆಧ್ಯಾತ್ಮಿಕ ಕಣ್ಣಾಗಿದ್ದಾನೆ. ಕಣ್ಣಿಗೂ ಆದಿತ್ಯನಿಗೂ ಅವಿನಾಭಾವ ಸಂಬಂಧ. ವಾಯು ಪ್ರಾಣ ಅವಿನಾಭಾವ ಸಂಬಂಧ. ಕಿಂಚ ಪ್ರಾಣಾಯ ಸ್ವಾಹೇತಿ ಹುತಂ ಹವಿ ಸರ್ವಮೇತ ತರ್ಪೈತಿ. ಎಲ್ಲೇ ವೈಶ್ವಾನರ ವಿದ್ಯೆ ಅಂತ ತದ್ ಭಕ್ತಂ ಪ್ರಥಮಾಗಚ್ಚೇತ್ ತಾನ್ ಜುಹುಯಾ ಪ್ರಾಣಾಯ ಸ್ವಾಹೇತಿ. ಪ್ರಾಣಸ್ಥಿಪತಿ ಚಕ್ಷುಸ್ಥಿಪತಿ ಆದಿತ್ಯಸ್ಥಿಪತಿ ಜೌಸ್ಥಿಪತಿ ಯತ್ಕಿಂಚ ಆದಿತ್ಯಶ್ಚ ಜೌಶ್ಚ ಆದಿತ್ಯಶ್ಚ ಸರ್ವಂ ತೃಪ್ಯತಿ ಅಂತ ಹೇಳ್ತಾ ಇದೆ. ಪ್ರಾಣಾಯ ಸ್ವಾಹ ಅಂತ ಹೇಳಿ ವಿಶ್ವಾನರ ಉಪಾಸಕ ಆಹುತಿ ತಗೊಂಡ ಅಂದ್ರೆ ಪ್ರಾಣ ಚಕ್ಷುಸ್ಸು ಆದಿತ್ಯ ದ್ಯುಲೋಕ ಎಲ್ಲ ತೃಪ್ತಿ ಆಗ್ಬಿಡುತ್ತೆ. ಹೆಂಗ ಅದಕ್ಕೆ ಯಥೇವ ಕ್ಷೀತೇವ ಕ್ಷೀತಾ ಬಾಲಾಹ ಪರ್ಯುಪಾಸತೆ ಬ್ರಹ್ಮಾನುಭೂತಾನಿ. ಅಗ್ನಿಹೋತ್ರ ಯಾವಾಗ ಉಪಾಸನೆ ಮಾಡ್ತಾನೆ, ಪ್ರಾಣಾಗ್ನಿಹೋತ್ರ ಉಪಾಸಕ ಯಾವಾಗ ಊಟ ಮಾಡ್ತಾನೆ ಕಾಯ್ತಾ ಇರುತ್ತಂತೆ. ಇತ್ಯಾದಿ ವಾಸನೆಗೆ ಇದೇ ಬದಲಾಗಿ ಅಲ್ಲ ಆಯ್ತಲ್ಲ. ಪ್ರಾಣಾಯ ಸ್ವಾಹ ಅಂತ ಹೋಮ ಮಾಡಿದ್ದಾದ ಹವಿಸ್ಸು ಇಡೀ ವಿಶ್ವವನ್ನೆಲ್ಲ ತೃಪ್ತಿಪಡಿಸುತ್ತೆ, ಸಮಸ್ತಕ್ಕೂ ಸಂತೋಷ ಕೊಡುತ್ತೆ ಅಂತ. ಈ ಕೃಷ್ಣ ದೂರ್ವಾಸಾತಿಥ್ಯದಲ್ಲಿ ಇದರಲ್ಲಿ ದ್ರೌಪದಿ ಅಂಚಲಿ ಪಾತ್ರೆ ಅಂಚಲಿ ಇರುತ್ತಲ್ಲ ಅಕ್ಷಯ ಪಾತ್ರೆ ಅಂಚಲಿ ಇದ್ದಂತ ಒಂದು ಎಲೆನೋ ಒಂದು ಅಗಳನ್ನ ಹಾಕೊಂಡಪ್ಪ. ಎಲ್ಲ ಹೊಟ್ಟೆ ಉಬ್ಬರಿಸೋಯ್ತು ದೂರ್ವಾಸಾದಿಗಳಿಗೆ. ಕಾರಣ ಏನಂದ್ರೆ ವೈಶ್ವಾನರ ಉಪಾಸ ಸ್ವರೂಪ ಅವನು, ಸಾಕ್ಷಾತ್ ಸ್ವಯಂ ವೈಶ್ವಾನರ ಸ್ವರೂಪ ಅವನು. ಉಪಾಸಕನಲ್ಲ, ಸ್ವಯಂ ಸಾನೇ ವೈಶ್ವಾನರ ಅವನು. ಅವನು ತಿನ್ಮೇಲೆ ಕೇಳ್ಬೇಕಾ? ನೀರು ಮುಳುಗ್ತಾ ಇದ್ದಾರೆ, ಏಳಕ್ಕೆ ಆಗ್ತಾ ಇಲ್ಲ ಅವರಿಗೆ. ಹೊಟ್ಟೆ ಉಬ್ಬರಿಸ್ತಾ ಇದೆ, ತೇಗ್ ಬರ್ತಾ ಇದೆ, ಅಗಳು ವಾಂತಿ ಆಗ್ತಾ ಇದೆ. ಅಪ್ಪ ನಮ್ಗೆ ಆಗಲ್ಲ, ಊಟ ಮಾಡಕ್ ಆಗಲ್ಲ ಗುರುಗಳೇ, ಹೋಗೋದ್ ಬೇಡ. ಅವ್ರು ಅಡಿಗೆ ಮಾಡಿದಾರೆ ಸಿಕ್ಕಾಪಟ್ಟೆ ಬೈತಾರೆ, ಬೈಸ್ಕೋಬೇಕಾಗತ್ತೆ ಅಂತ ಅವ್ರು ಕಳೆಯಕ್ ಹೋಗ್ತಾ ಇದ್ದಾರೆ. ಯಾರೋ ದುರ್ಯೋಧನ ಕಳೆಯವರು, ಧರ್ಮರಾಜನ ಕಳೆಯವರು. ಗುರುಗಳೇ ಬೇಗ ಬನ್ನಿ, ಅಡಿಗೆ ಎಲ್ಲ ರೆಡಿಯಾಗಿ ಬನ್ನಿ ಕಳಿಸ್ತಾ ಇದ್ದಾರೆ. ತಡಿ ಇವರಿಗೆ ಆನ್ಮೀಕನೂ ಮಾಡಕ್ ಆಗ್ತಿಲ್ಲ, ಅಷ್ಟು ಹೊಟ್ಟೆ ಉಬ್ಬರಿಸ್ಬಿಟ್ಟು ಅಲ್ಲೇ ಮರಳ ಮೇಲೆ ಬಿದ್ಕೊಂಡಿದ್ದಾರೆ. ಆ ನದಿ ಮರಳ ಮೇಲೆ ಯಪ್ಪ ಇದೈತೆ ಹೊಟ್ಟ ಬಾರಪ್ಪ ಅಂತ. ಇನ್ನೇನಾದ್ರು ಒಂದು ವಡೆ ಹಾಕೊಂಡು ಭುಸಕ್ಕಿದ ಅಷ್ಟು ಕಿತ್ಕೊಂಡ್ ಬರುತ್ತೆ, ತಿನ್ನಕ್ಕಾಗಲ್ಲ. ಸಂಪೂರ್ಣ ಸಂತಪ್ತ ಇದೀಪ ಧರ್ಮರಾಜ, ನಿನ್ಗೆ ಏನ್ ಬೇಕೋ ಅದು ಅನುಗ್ರಹ ಮಾಡಿ ಹೊರಟೋದು ಅವರು. ವಿಜಯೀ ಭವ ಅಂದರು. ಆ ದುರ್ಯೋಧನ ಪುಣ್ಯಾತ್ಮ ಆ ದುರ್ವಾಸನಿಗೆ ಆತಿಥ್ಯ ಮಾಡಿದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಏನ್ ಬೇಕಾದ್ರೂ ಕೊಡ್ತಿದ್ರು ಆ ದುರ್ವಾಸರು. ಅವನ ಆತಿಥ್ಯ ಮೆಚ್ಚಿ ಅವನಿಗೆ ತತ್ವಜ್ಞಾನ ಕೊಡ್ತಿದ್ರು. ಸಾಮ್ರಾಜ್ಯ ಲಕ್ಷ್ಮಿ ಏನ್ ನೀವು ಹೋಗ್ಬಿಟ್ಟು ಪಾಂಡವರ ಊಟ ಆದ್ಮೇಲೆ ಹೋಗ್ಬಿಟ್ಟು ಊಟ ಮಾಡೋದು ನಂಗೆ ವರ ಅಂತ ಕೇಳೋದ ಅಂದ್ರೆ ಎಂತ ದುರ್ಬುದ್ಧಿ ಇರ್ಬೇಡ ಅವ್ರಿಗೆ. ಇದ ಅವನ ವರ ಕೇಳೋದು, ಏನ್ ಬೇಕು ವರ ಕೇಳಿದ್ರೆ. ಯಾಕೆ ಕೆಟ್ಟ ಬುದ್ಧಿ ಬರುತ್ತೆ? ಇಂಥ ಕೆಟ್ಟ ಬುದ್ಧಿ ಅದು ಕರ್ಮ ಅಲ್ವಾ? ಅಲ್ಲ, ಅದು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬಿಡುತ್ತೆ ಮನುಷ್ಯನಿಗೆ. ಅಲ್ಲ, ಹಿಂದಿಯ ಸ್ವಾತಂತ್ರ್ಯ ಇದೆ ಅಂತ ಹೇಳಿದಾನೆ ಭಗವಾತ್ಮ. ರಾಗದ್ವೇಷ ಸ್ವಾತಂತ್ರ್ಯ ಇದೆಯಪ್ಪ, ಅದು ಕರ್ಮಫಲ ಅಲ್ಲಪ್ಪ. ಶಾಸ್ತ್ರಕಾರರ ಕರ್ಮಫಲ ಅನ್ನಲ್ಲ. ನೀನು ಇಲ್ಲಿ ವಿವೇಕದಿಂದ ಇಂಥ ಮಹಾತ್ಮರಿಗೆ ನಾನು ಆತಿಥ್ಯ ಮಾಡಿದಾಗ, ಅವರು ಸಂತುಷ್ಟರಾದಾಗ, ಅವರಿಂದ ಒಳ್ಳೆ ಶಮದ ಮಾದಿಗಳನ್ನು, ಭಗವದ್ಭಕ್ತಿಯನ್ನು, ಅಂತರ್ಮುಖತೆಯನ್ನು ಕೇಳ್ಕೊಂಡಿದ್ರೆ ಆಗಲ್ಲಪ್ಪ, ಒಳ್ಳೇದಾಗ್ಲಿದ್ದು. ಬೇಡಪ್ಪ ಇನ್ನೊಂದು ರಾಜ್ಯಭಾರ ನಂಗೆ ಬೇರೆ, ನಂದೇ ಆದ ರಾಜ್ಯ ಕೊಡ್ಸಿ ನನ್ಗೆ ಕೇಳಿದ್ರು, ಆಯ್ತಪ್ಪ ಅದ ಕೊಡ್ಸಿದ್ರು. ಈ ಕೆಟ್ಟ ಬುದ್ಧಿ ಇದು. ಒಳ್ಳೆ ಕೇಳಿದ್ರೆ
ದುರ್ಯೋಧನ ಅವತ್ತೇ ಈ ತರ ಒಳ್ಳೆ ಬುದ್ಧಿ ಇದ್ರೆ ಇರ್ತಾನೆ ಇರ್ತಾನೆ. ಹಂಗಂತೀಯ. ತದೇತ ಪ್ರಾಣಾಖ್ಯಂ ಸ್ವರ್ಗಲೋಕ ದ್ವಾರಪಾಲತ್ವ ಬ್ರಹ್ಮ. ಈ ಪ್ರಾಣಾಭ್ಯಾಸಿನ ಬ್ರಹ್ಮ ಉಂಟಲ್ಲ, ಸ್ವರ್ಗಲೋಕಕ್ಕೆ ದ್ವಾರಪ. ಸ್ವರ್ಗಲೋಕ ಅಂದ್ರೆ ಯಾವ್ದೋ ಆತ್ಮಲೋಕ, ಬ್ರಹ್ಮಲೋಕ. ಹೃದಯದಲ್ಲಿರುವಂತಹ ಬ್ರಹ್ಮವನ್ನೇ ಸ್ವರ್ಗಲೋಕ ಅಂತ ಇದ್ದಾರೆ. ಅದಕ್ಕೆ ದ್ವಾರಪಾಲಕರಾಗಿರುತ್ತಾರಾದ್ರಿಂದ ಅದನ್ನು ಬ್ರಹ್ಮ ಅಂತ, ಬ್ರಹ್ಮನ ಕಡೆಯವ್ರನ್ನು ಬ್ರಹ್ಮ ಅಂತ. ಇಲ್ಲಿ ಭಾಗವತದಲ್ಲಿ ಆ ವೈಕುಂಠದಲ್ಲಿರ್ತಕ್ಕಂತಹ ಆ ಪಾರ್ಷದರು, ಅವರ ಸಹಚರರು, ಅನುಚರರು, ನಾರಾಯಣ ಅನುಚರರು, ಅವರು ಕೂಡ ಪೀತಾಂಬರಧಾರಿಗಳು, ಶಂಖಚಕ್ರ ಗದಾಪಾಣಿಗಳು, ಚತುರ್ಭುಗಳು ಅಂತ ವರ್ಣನೆ ಮಾಡ್ತಾರೆ. ಅವರು ಹಾಗೆ, ಅವ್ರಿಗೂ ಕೌಸ್ತುಭ ಮತ್ತೆ ಎರಡಿಲ್ಲ. ಯಾವುದೋ ಇನ್ನೊಂದು ಮಣಿ ಶ್ರೀವತ್ಸ. ಶ್ರೀವತ್ಸ ಕೌಸ್ತುಭ ಎರಡು ಇಲ್ವೇ ಹೊರತು ಬಾಕಿ ಎಲ್ಲ ನಾರಾಯಣಂತೆ ಅವರು ಶಂಖಚಕ್ರ ಗದಾಪಾಣಿಗಳು, ಮಕರ ಕುಂಡಲ ಕಿರೀಟ ಕೇಯೂರಧಾರಿಗಳು, ಪೀತಾಂಬರಧಾರಿಗಳು, ಅವರು ಅದೇ ವರ್ಣದವರು, ಅದೇ ಆಕಾರ, ಅದೇ ರೀತಿಯೇ ಇರೋದಂತೆ. ಡಿಟೋ ನಾರಾಯಣನಂತೆಯೇ ಇರ್ತಕ್ಕಂತಹ ಅವ್ರು ಯಾವ ಅಲ್ಲಿ ಹೋಗ್ಬಿಟ್ಟು ಯಾವ ನಿಜವಾದ ನಾರಾಯಣ ಯಾವ್ದು ಡೂಪ್ಲಿಕೇಟ್ ನಾರಾಯಣ ಗೊತ್ತಾಗೋದಿಲ್ಲ ನಮ್ಗೆ. ಸ್ವಲ್ಪ ಈ ನಾರಾಯಣರೆಲ್ಲ ಸ್ವಲ್ಪ ಕುಳ್ರು, ಆ ಮೈನ್ ನಾರಾಯಣ ಸ್ವಲ್ಪ ದೊಡ್ಡವನು ಅಷ್ಟೇ. ಸ್ವಲ್ಪ ಹೈಟ್ ಅಲ್ಲಿ ಮೈನ್ ನಾರಾಯಣ ಸ್ವಲ್ಪ ಒಂದ್ 3 ಅಡಿ 4 ಅಡಿ ಎಸ್ತಾ ಇರ್ತದೆ, ಸ್ವಲ್ಪ ಅವ್ರಿಗೆ ಕುಳ್ಳ ಇದೆ ಅಷ್ಟೇ ಹೊರತು ಎಲ್ಲ ಸೇಮ್ ನಾರಾಯಣ ಅಂತ ಕಾಣ್ತಾರೆ. ಅಷ್ಟು ಅದೇ ಕಣ್ಣು, ಅದೇ ಮುಖ, ಅದೇ ಒಂದು ಸೌಂದರ್ಯ, ಅದೇ ವೇಷ ಭೂಷ ಎಲ್ಲ ಹಾಗೆ ಇರ್ತಾರೆ. ಎಲ್ಲ ನಾರಾಯಣನ ಇದು ಹಾಗೆ ಸಾಯುಜ್ಯಗೂ ಸಾಷ್ಟಿತಾಗೂ ಸಮಾನ ಲೋಕತಾ ಮಾಪ್ರೋತಿ ಇದೆಯಲ್ಲ ಸಾರೂಪ್ಯ, ಅದೆಲ್ಲ ಸಾರೂಪ್ಯ ಬರುತ್ತೆ. ಅವರು ರಾಮಾನುಜ ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ 3 ಸಮಾನ ರೂಪತಾ ಸಾರೂಪ್ಯ. ನಾರಾಯಣ ಪಡಿ ನಾರಾಯಣರು. ನಾರಾಯಣನಿಂದ ಶಂಖಚಕ್ರ ನಾರಾಯಣ. ಈ ಶಂಕರಾಚಾರ್ಯ ಹೇಳೋ ನಾರಾಯಣ ಅಲ್ಲ. ಶಂಕರಾಚಾರ್ಯ ಹೇಳೋ ನಾರಾಯಣ ಅಂದ್ರೆ ಅವರು ನಿರ್ಗುಣ ನಿರಾಕಾರವಾದ ಅದ್ವಿತೀಯದ ಕೂಟಸ್ಥ ಬ್ರಹ್ಮ ನಾರಾಯಣ ಅಂತಾರೆ. ಅವರು ಅಖಂಡ ಚೈತನ್ಯವಾದ ಪರಬ್ರಹ್ಮವನ್ನೇ ನಾರಾಯಣ ಅಂತಾರೆ. ರಾಮಾನುಜ ನಾರಾಯಣರು ಅಂತಂದ್ರೆ ಕಚ್ಚೆ ಪಂಚೆ ಒಟ್ಟವನು. ಕಚ್ಚೆ ಪಂಚೆ ಒಟ್ಟು ಪೀತಾಂಬರಧಾರಿಯಾಗಿ ಮಕರ ಕುಂಡಲ ಕಿರೀಟ ಕೇಯೂರ ಧಾರಕರಾಗಿ ಅವರು ಆ ರೀತಿ ಶಂಖಚಕ್ರ ಗದಾಪಾಣೆ ದ್ವಾರಕಾ ನೆಲೆಯಾಚ್ಯುತ. ಆಮೇಲೆ ಗೌರಿ ವಲ್ಲಭ ಕಾಮಾರೆ ಕಾಲಕೂಟ ವಿಶಾಸನ ಮಾಮುದ್ಧರ ಆಪದಂಬೋಧೇ ತ್ರಿಪುರ ಅಂತಕಾಂತಕ ಹೇಳಬೇಕಲ್ಲ. ಹೇಳ್ಬೇಕು. ದೇವ ಸದಾ ಸವಿತ ಮಂಡಲ ಮಧ್ಯವರ್ತಿ ಅಂದ್ರೆ ಹೇಳವಾ? ಹೇಳ್ತೀಯ? ಬರಲ್ಲ. ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖ ಚಕ್ರ ಅಂತ ನಾರಾಯಣ ಕೃಷ್ಣ ವರ್ಣನೆ ಮಾಡಿದ್ದಾರೆ. ತದೇ ಪ್ರಾಣಾಖ್ಯಂ ಸ್ವರ್ಗಲೋಕ ದ್ವಾರಪಾಲತ್ವ ಬ್ರಹ್ಮ ಆಯ್ತಲ್ಲ. ಸ್ವರ್ಗಲೋಕಂ ಪ್ರತಿಪಿತ್ಸೋ ತೇಜಶ್ಚ ಏತದ್ ಚಕ್ಷುರಾದಿತ್ಯ ದ್ವಾರೇಣ ಚಕ್ಷುರಾದಿತ್ಯ ಸ್ವರೂಪೇಣ ಅನ್ನದತ್ತಾಚ್ಚ ಸವಿತುಃ ತೇಜಃ ಅನ್ನಾದ್ಯಂ ವಿದ್ಯಾಭ್ಯಾಂ ಗುಣಾಭ್ಯಾಂ ಉಪಾಸೀತ. ಅನ್ನದತ್ತಾಚ್ಚ ಸವಿತುಃ ತೇಜಃ ಅನ್ನಾದ್ಯ ವಿದ್ಯಾಭ್ಯಾಂ ಗುಣಾಭ್ಯಾಂ ಉಪಾಸೀತ. ಈ ಸ್ವರ್ಗಲೋಕವನ್ನ ಹೊಂದಬೇಕು ಅಂತ ಯಾರು ಇಟ್ಬಿಡ್ತಾರೋ ಪ್ರತಿಪಿತ್ಸೋ ಪ್ರತಿಪತ್ತು ಮಿಚ್ಚು ಪ್ರತಿಪಿತ್ಸು ಆಗುತ್ತೆ. ಪದಗತ ಧಾತುವಿಗೆ ಪತ್ತು ಮಿಚ್ಚು ಪಿತ್ಸು ಪಿ ಪಾ ಇದೆ ಧಾತು, ಪಿತ್ತ ಪಿ ಆಗುತ್ತೆ. ಸೂತ್ರ ಇದೆ. ಪಡಿಬೇಕು ಅಂತ ಇಷ್ಟಪಟ್ಕೊಂಡವನು ಸ್ವರ್ಗಲೋಕನು ಅವನಿಗೆ ತೇಜಸ್ಸು, ಇದು ತೇಜಸ್ಸಾಗಿದೆ ಅಂತ ಉಪಾಸನೆ ಮಾಡ್ಬೇಕಂತೆ. ಯಾಕೆ ತೇಜಸ್ಸು? ಚಕ್ಷುಸ್ಸು ಆದಿತ್ಯ ತೇಜೋ ರೂಪತಾನೆ. ಕಣ್ಣು ಹೇಗೆ ಪಳ 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 ಹೊಳಿತಾ ಇದೆ. ಆದಿತ್ಯ ಅಂತೂ ತೇಜಸ್ಸು ಅಂತ ಹೇಳಲೇಬೇಕಾಗಿಲ್ಲ. ಕಣ್ಣು ಹಾಗೆ ಆದಿತ್ಯ ಅಂತ ಅಲ್ಪ ಆದ್ರಿಂದ ಅಷ್ಟು ಹೊಳಿತಾ ಇದೆ. ಅನ್ನದತ್ವಾಚ್ಯ ಸವಿತು, ಸೂರ್ಯನೇ ಅನ್ನವನ್ನು ಕೊಡೋನು. ಅನ್ನ ಜಗತ್ತಿಗೆ ಅನ್ನ ಕೊಡೋನು ಅವನಿಗೆ ವಾಜಿ ಹೆಸರು. ವಾಜಿನೀವ ಸ್ವಮೃತಮಸ್ಮಿ. ವಾಜಿನಿ ವಾಜಃ ಅನ್ನಂ ತದ್ವತಿ ವಾಜಿನಿ ಸವಿತರಿ ಅಂತ. ವಾಜಿನಿ ಅದೇ ಅನ್ನ.
ವಾಜೋ ನ ಸಪ್ತ ಪ್ರದಿಶಶ್ಚತಸ್ರೋ ವಾಪರಾವತಃ ಅನ್ನಂ ವಿವಾಜ ಇದು ಹೇಳೋದು ಎರಡು ವಾಕ್ಯನ ವಾಜೋ ನ ಸಪ್ತ ಸೋ ವಾಪರಾವತಃ ವಾಜೋ ನಾವಿಶ್ ಅನ್ನಾದ್ಯ ಅಂದ್ರೆ ತೇಜಸ್ಸು ಅನ್ನಾದ್ಯ ಅಂತ ಸೂರ್ಯ ಅನ್ನವನ್ನು ಕೊಡುವಾತನು ಮತ್ತು ಅನ್ನಗೆ ತಗೋತೀನಿ ಅದು ಮಾತ್ರ ಅನ್ನದತ್ವ ಅನ್ನದವ ಅನ್ನನ್ ದದಾತಿಯ ಅನ್ನನ್ ಅತ್ತಿಯ ಅನ್ನಮತ್ತಿದೆ ಅನ್ನದಹ ಅನ್ನದ ಅಂದಾದ ಅನ್ನಾದಹ ಅನ್ನಮತ್ತಿದೆ ಅನ್ನಾದಹ ಅನ್ನನ್ ದದಾತಿದೆ ಅನ್ನದಹ ಅನ್ನವನ್ನು ಕೊಡುವನು ಸೂರ್ಯನು ಮತ್ತು ತೇಜಸ್ಸು ಅನ್ನಾದ್ಯ ಎಂಬುದಾಗಿ ಈ ಎರಡು ಗುಣಗಳಿಂದ ಆ ದ್ವಾರಪಾಲಕ ಭಾಷೆ ಮೂರು ಜನರಿಗೂ ಪ್ರಾಣನಿಗೂ ಚಕ್ಷುಸ್ಸಿಗೂ ಆದಿತ್ಯನಿಗೂ ಮೂರು ಜನಕ್ಕೂ ಸೇರಿಸಿ ನೀವು ತೇಜಸ್ಸು ಅನ್ನಾದ್ಯ ರೂಪದವರಾಗಿದ್ದೀರಾ, ನೀವು ಪೂರ್ವದಿಕ್ಕಿನ ದ್ವಾರಪಾಲಕರಾಗಿದ್ದೀರಾ. ಈ ಕಲಿ ಚಕ್ಷುಸ್ಸೆ ಎಲಿ ಪ್ರಾಣನೇ ಎಲಿ ಆದಿತ್ಯನೇ ನನಗೆ ನಿಮ್ಮ ಒಳಗಿರ್ತಕ್ಕಂಥ ಹೃದಯದೊಳಗಿರ್ತಕ್ಕಂತಹ ಬ್ರಹ್ಮವನ್ನು ಕಾಣೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಆ ಮೂರು ಜನಕ್ಕೂ ಕೈ ಮುಗಿಬೇಕಂತೆ ಅವರನ್ನ ಸ್ತೋತ್ರ ಮಾಡ್ಬೇಕಂತೆ. ಮೂರು ಜನರನ್ನು ಸ್ತೋತ್ರ ಮಾಡಿ ಒಲಿಸ್ಕೋಬೇಕು. ತತಃ ತೇಜಸ್ವಿ ಅನ್ನಾದಶ್ಚ ಆಮಯಾವಿತ್ವ ರಹಿತೋ ಭವತಿ. ಅದನ್ನು ಉಪಾಸನೆ ಮಾಡೋದ್ರಿಂದ ಇವನು ತೇಜಸ್ವಿ ಆಗ್ತಾನೆ, ಒಳ್ಳೆ ಬ್ರೈಟ್ಫುಲ್ ಆಗಿ ಕಂಗೊಳಿಸ್ತಾ ಇರ್ತಾನೆ. ಮತ್ತು ಆಮಯಾವಿತ್ವ ರಹಿತ ಅಂದ್ರೆ ಕಾಯಿಲೆ ಇಲ್ಲದವನಾಗಿಯೂ ಇರುತ್ತಾನೆ, ಕಾಯಿಲೆ ರಹಿತನಾಗೂ ಆಗುತ್ತಾನೆ ಮತ್ತು ತೇಜಸ್ವಿಯಾಗಿರ್ತಾನೆ. ಒಳ್ಳೆ ಬ್ರಹ್ಮವರ್ಚಸ್ಸು, ಮುಖದಲ್ಲಿ ಕಾಂತಿ ಕುಣಿತಾ ಇರುತ್ತೆ, ಬ್ರಹ್ಮವರ್ಚಸ್ಸು ಇರುತ್ತೆ, ಆರೋಗ್ಯವೂ ಇರುತ್ತೆ, ಒಳ್ಳೆ ದಷ್ಟಪುಷ್ಟನಾಗಿರ್ತಾರಂತೆ. ಬೇಕಲ್ಲ ಜಮೀನ್ ಕೆಲಸ ಮಾಡಕ್ಕೆ, ಸಾಕ ಎಲ್ಲ ಸಾರ್ಥಕ ಆಗ್ಬೋದು. ಹಾರೆ ಕೊಡಿದ್ವಿ ಎಲ್ಲ ನೋಡೋ ಇಟ್ಟು ವೇದ ತಸ್ಯ ಏತದ್ ಗುಣಫಲಂ. ಯಾರು ಈ ರೀತಿ ತಿಳಿದಿರುತ್ತಾನೋ ಅವನಿಗೆ ಇದು ಅಂಗಫಲ, ಮುಖ್ಯ ಫಲ ಅಲ್ಲ. ಆ ತೇಜಸ್ವಿ ಆಗೋದು ಅನ್ನಾದ್ಯ ಆಗೋದು ಒಂದು ಗುಣಫಲ. ಅಂದ್ರೆ ಗುಣ ಅಂದ್ರೆ ಅಂಗ, ಸೆಕೆಂಡ್ರಿ. ಇದು ಸಬ್ಬು ಫಲವೇ ಹೊರತು ಮುಖ್ಯ ಫಲ ಅಲ್ಲ. ಮುಖ್ಯ ಫಲ ಬೇರೆ. ಉಪಾಸನೇನ ವಶೀಕೃತೋ ದ್ವಾರಪಃ ಸ್ವರ್ಗಲೋಕ ಪ್ರಾಪ್ತಿ ಹೇತುರ್ಭವತಿ ಇದು ಮುಖ್ಯಂಚ ಫಲಂ. ಆ ಉಪಾಸನೆಯಿಂದ ಅವನನ್ನ ಪ್ಲೀಸ್ ಮಾಡಿ ಸಂತೋಷಪಡಿಸಿದ್ರಿಂದ ಅವನನ್ನು ವಶ ಮಾಡಿಕೊಂಡಂತ ದ್ವಾರಪಾಲಕನು ಒಳಗಿರುವ ಸ್ವರ್ಗಲೋಕ ಪ್ರಾಪ್ತಿಗೆ ಕಾರಣ ಆಗ್ತಾನೆ, ಬ್ರಹ್ಮವನ್ನು ಪಡ್ಕೊಳ್ಳೋಕೆ ಕಾರಣವಾಗ್ತಾನೆ ಅನ್ನೋದು ಅದು ಮುಖ್ಯ ಫಲ. ಅದು ಬ್ರಹ್ಮವನ್ನು ಪಡ್ಕೋಬೇಕು, ಹಾರ್ದ ಬ್ರಹ್ಮವನ್ನು ಸಾಕ್ಷಾತ್ಕಾರ ಆಗಬೇಕು. ಹಾರ್ದ ಬ್ರಹ್ಮ ಸಾಕ್ಷಾತ್ಕಾರ ಮುಖ್ಯ ಫಲ. ತೇಜಸ್ವಿ ಅನ್ನಾದ್ಯನಾಗೋದು ಅಂಗಫಲ, ಗೌಣ ಫಲ, ಸೆಕೆಂಡ್ರಿ. ಅದು ಅದನ್ನು ಎರಡೂ ಪಡ್ಕೋತಾನೆ. ಅಥಯೋಸ್ಯ ದಕ್ಷಿಣ ಸುಷಿ ಸವ್ಯಾನಃ ತಚ್ಛ್ರೋತ್ರಂ ಸ ಚಂದ್ರಮಾಃ ತದೇತತ್ ಶ್ರೀಶ್ಚ ಯಶಶ್ಚೇತ್ಯುಪಾಸೀತ ಶ್ರೀಮಾನ್ ಯಶಸ್ವಿ ಭವತಿ ಏವಂ ವೇದ. दक्षिणः स्थितिः सः ज्ञानः तत् श्रोत्रं सः चन्द्रमाः तत् एतत् ಶ್ರೀ ಯಶಃ ಚ उपासित ಶ್ರೀಮಾನ್ ಯಶಸ್ವಿ. भवति यः एवं वेद. ಇನ್ನು ಯಾವ ದಕ್ಷಿಣ ದಿಕ್ಕಿನ ದ್ವಾರ ಇದೆಯಲ್ಲ, ಪೂರ್ವ ದ್ವಾರ ಆಯ್ತು, ದಕ್ಷಿಣ ದಿಕ್ಕಿನ ದ್ವಾರ ಉಂಟಲ್ಲ, ಆ ದ್ವಾರದಲ್ಲಿ ವ್ಯಾನ ಕೂತ್ಕೊಂಡಿದ್ದಾನಂತೆ. ಪ್ರಾಣಾಪಾನ ವ್ಯಾನ ಇದರಲ್ಲಿ ಒಂದು ಮೂರನೇನಾಗಿರುವ ವ್ಯಾನ ಅಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತು ಅದಕ್ಕೂ ಶ್ರೋತ್ರೇಂದ್ರಿಯಕ್ಕೂ ಸಂಬಂಧ. ಶ್ರೋತ್ರ ವ್ಯಾನಕ್ಕೂ ಕಿವಿಗೂ ಒಂದು ಅವಿನಾಭಾವ ಸಂಬಂಧ. ಅಧಿದೇವತವಾಗಿ ಚಂದ್ರನಂತೆ ದಿಗ್ದೇವತೆ ಮಾಡ್ಬೋದಾಯ್ತಪ್ಪ, ಯಾಕೋ ಚಂದ್ರನ್ ಮಾಡ್ಬಿಟ್ಟು. ಚಂದ್ರನಿಗೂ ಮನಸ್ಸಿಗೂ ಸಂಬಂಧ ಜಾಸ್ತಿ ಹೇಳ್ತಾರೆ. ಇದು ಐತಯಾನದಲ್ಲಿ ಕಿವಿಯಿಂದ ಚಂದ್ರ ಹುಟ್ಟದ ಅಂತ ಒಂದು ವಾಕ್ಯ ಇದೆ ಅಂತೆ. ವಿರಾಟ್ ಪುರುಷನ ಕಿವಿಯಿಂದ ಚಂದ್ರ ಹುಟ್ಟದ ಅಂತ. ಏನಪ್ಪ, ಚಂದ್ರ ಮನೋಭಿಮಾನಿ ದೇವತೆಯ, ಶ್ರೋತ್ರಾಭಿಮಾನಿ ದೇವತೆಯ, ಅಥವಾ ಚಂದ್ರಾಭಿಮಾನಿ ಪ್ರಾಣ, ಇದು ಪಾಂಡವಾಸ ಪ್ರಾಣ. ಇಲ್ಲಿ ಚಂದ್ರ ದಕ್ಷಿಣ ದಿಕ್ಕಿನ ಕರ್ಮಿಗಳು
ದಕ್ಷಿಣಾಯನ ಮೂಲಕ ಚಂದ್ರಮಂಡಲಕ್ಕೆ ಹೋಗ್ತಾರಲ್ಲ. ಕೇವಲ ಕರ್ಮಿಗಳು ಉಪಾಸಕರಲ್ಲದ ಕೇವಲ ಕರ್ಮಿಗಳು ದಕ್ಷಿಣಾಯನ ಮಾರ್ಗದಲ್ಲಿ ಚಂದ್ರಮಂಡಲಕ್ಕೆ ಹೋಗ್ತಾರ. ಅದರಿಂದ ದಕ್ಷಿಣ ದಿಕ್ ಸಂಬಂಧ ಚಂದ್ರಕ್ಕೆ ಬಂತು ಅಂತ ಹೀಗೆ ಅರ್ಥ ಮಾಡ್ತಾರೆ ಭಾಷೆಗಾರರು. ಇದನ್ನ ಯಶಸ್ಸು ಶ್ರೀ ಎಂಬುದಾಗಿ ಉಪಾಸನೆ ಮಾಡ್ಬೇಕು. ಶ್ರೀ ಈ ದಕ್ಷಿಣ ದ್ವಾರ ಪಾಲಕರನ್ನ ಯಶೋವಂತರು, ನೀವು ಕೀರ್ತಿವಂತರು, ಐಶ್ವರ್ಯವಂತರು ಅಂತ, ತುಂಬಾ ಸಂಪತ್ತಿದೆಯಪ್ಪ ನಿಮ್ಮಲ್ಲಿ, ತುಂಬಾ ಕೀರ್ತಿ ಇದೆ ಕಣ್ರಪ್ಪ ಅಂತ ಹೇಳಿ ಆ ಚಂದ್ರನನ್ನು, ಆ ವ್ಯಾನವನ್ನು, ಕಿವಿಯನ್ನು ಮೂರಕ್ಕೂ ಸೇರಿಸಿ ಉಪಾಸನೆ ಮಾಡ್ಬೇಕು. ವ್ಯಾನ, ಕಿವಿ, ಚಂದ್ರ, ಯಶಸ್ಸು, ಕೀರ್ತಿ, ಯಶಸ್ಸು ಶ್ರೀ, ಯಶಸ್ಸು ಶ್ರೀ ಎಂಬುದಾಗಿ ಉಪಾಸನೆ ಮಾಡಬೇಕು. ಮಾಡಿದ್ರೆ ಒಳ್ಳೆ ಶ್ರೀಮಂತನಾಗ್ತಾನೆ, ಚೆನ್ನಾಗಿ ರೊಕ್ಕ ಬರುತ್ತೆ. ಆಮೇಲೆ ಜೊತೆಗೆ ಕೀರ್ತಿಯು ಒಳ್ಳೆ ಫೇಮಸ್ ಬರುತ್ತೆ. ದೇಶಾದ್ಯಂತ ಅವರನ್ನ ಕೊಂಡಾಡ್ತಾರೆ. ಪುಣ್ಯಾತ್ಮ, ಮಹಾತ್ಮ, ಇದು ಸಭ್ಯ ಅಂತೇಳಿ ಬಹಳವಾಗಿ ಅವನು ಇದು ಮಾಡ್ತಾರೆ. ಅಥಯೋಸ್ ದಕ್ಷಿಣ ಸುಶಿ ತಸ್ಥೋ ವಾಯು ವಿಶೇಷ ಸಹ ವೀರ್ಯವತ್ ಕರ್ಮ ಕುರ್ವನ್ ವಿಗೃಹ್ಯ ವಾ ಪ್ರಾಣಾಪಾನೋ ನಾನಾವ ಅನಿತೀತಿ ವ್ಯಾನಃ. ಇನ್ನು ಯಾವ ದಕ್ಷಿಣ ದಿಕ್ಕಿನ ದ್ವಾರ ಉಂಟೋ ಅಲ್ಲಿರ್ತಕ್ಕಂಥ ವಾಯು ವಿಶೇಷ ಯಾವನಿದ್ದಾನೆ ಅವನು ವೀರ್ಯವತ್ತರವಾದ ಕರ್ಮವನ್ನು ಮಾಡೋದಕ್ಕೆ ಕಾರಣ. ಅವನು ಅಗ್ನಿಮಂಥನ ಮಾಡೋದು, ಅಥವಾ ಕೋದಂಡ ಧನುಸ್ಸನ್ನ, ಶಿವಧನುಸ್ಸನ್ನ ಬಗ್ಸೋದು, ಅಥವಾ 300-400 ಪೌಂಡ್ ವೆಯ್ಟ್ ಎತ್ತೋದು, ಅಥವಾ ರನ್ನಿಂಗ್ ರೇಸ್ ಮಾಡೋದು, ಅದು ಮರ ಹತ್ತೋದು, ಬೆಟ್ಟ ಹತ್ತೋದು ಮಾಡ್ತಲ್ಲ, ಅದನ್ನ ಟ್ರಕ್ಕಿಂಗ್ ಗೊತ್ತಾ? ಟ್ರಕ್ಕಿಂಗ್ ಮಾಡೋದೇನೋ ಬೆಟ್ಟ ಹತ್ತೋದು ಹೋಗ್ತಲ್ಲ. ಆ ವ್ಯಾನ ಶಕ್ತಿ ಇದ್ದವರೇ ಎವರೆಸ್ಟ್ ಹತ್ತೋದು ತುಂಬಾ ಕಷ್ಟ. ಇದು ಕೈಲಾಸ ಪರ್ವತ ಹತ್ಬೇಕಾದ್ರೆ ತತ್ತರ್ಸ್ ಹೋಗ್ಬೇಕು, ಹೊತ್ಕೊಂಡು ಹೋಗ್ಬೇಕು, ಬಹಳ ಕಷ್ಟ ಅಂತಾರೆ. ನಾನು ಹೋಗಿಲ್ಲ, ಅದಕ್ಕೆ ಅವ್ರು ಹೋಗಿದ್ದಾರಂತೆ, ಬಹಳ ಕಷ್ಟಪಟ್ಟಿದ್ದಾರೆ. ಬಹಳ ಏರುಸರು ಪ್ರಾಣಾಪಾನಗಳು ದಕ್ಷಿಣ ದಿಕ್ಕಿನ ವಾಯು ವಿಶೇಷನಾಗಿರ್ತಕ್ಕಂಥ ವ್ಯಾನ ವೀರ್ಯವತ್ತರವಾದ ಕರ್ಮವನ್ನು ಮಾಡುತ್ತಾ ಪ್ರಾಣಾಪಾನಗಳನ್ನ ಅದು ಹಿಡ್ಕೊಂಡು ಇರುತ್ತಾ ಇದ್ಕೊಂಡು ಚೇಷ್ಟೆ ಮಾಡ್ತಾನೆ. ಅದನ್ನ ವ್ಯಾನ. ವಿಗೃಹ್ಯ ಅನಿತೀತಿ ವ್ಯಾನ. ವಿಗೃಹ್ಯ ಕ್ಲ್ಯಾಂಪ್ ಹಾಕ್ಬಿಟ್ಟಿದ್ದಾನೆ. ಇಲ್ಲಿರೋ ಪ್ರಾಣ, ಕೆಳಗಿರೋ ಅಪಾನ ಎರಡನ್ನು ಕ್ಲ್ಯಾಂಪ್ ಹಾಕಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ವ್ಯಾನ. ಪ್ರಾಣಾಪಾನನು ಸಂಧ್ಯವು ವರ್ತಮಾನ. ವೀರ್ಯವತ್ ಕರ್ಮ ಇದು. ಕಷ್ಟಕರವಾದ ಕೆಲಸ ಮಾಡೋದಕ್ಕೆ ವ್ಯಾನವೇ ಕಾರಣ. ತತ್ಸಂಬದ್ಧಮೇವ ತಚ್ಛೋತ್ರಂ ಇಂದ್ರಿಯಂ. ಅದಕ್ಕೆ ಸಂಬಂಧಪಟ್ಕೊಂಡದ್ದಾಗಿದೆ ಆ ಕಿವಿ. ಈ ಕಿವಿಗೆಲ್ಲ ಆ ವ್ಯಾನಕ್ಕೆ ಸಂಬಂಧಪಟ್ಕೊಂಡದ್ದಾಗಿದೆ. ತಥಾ ಸ ಚಂದ್ರಮಾಹ. ಹಾಗೆ ಆ ಚಂದ್ರಮ ಅಂತ ಚಂದ್ರ ವಜ್ರಕ್ಷೇ ರೂಪವಾದ ಚಂದ್ರ ಇದಲ್ಲ, ಸೋಮರಾಜ, ಅವನು ಕೂಡ ಅದಕ್ಕೆ ಸಂಬಂಧಪಟ್ಕೊಂಡವನು. ಯಾಕಂದ್ರೆ ಶ್ರೋತ್ರೇಣ ಸೃಷ್ಟಾ ದಿಶಶ್ಚ ಚಂದ್ರಮಾಹ ಇತಿ ಶ್ರುತೇ. ಐತರೇಯ ಆರಣ್ಯಕದಲ್ಲಿ ಆ ವಿರಾಟ್ ಪುರುಷನ ಕಿವಿಯಿಂದ ಚಂದ್ರ ಮತ್ತೆ ಇದು ಹುಟ್ಟಿದಂತೆ ದಿಕ್ಕುಗಳು. ಶ್ರೋತ್ರೇಣ ಸೃಷ್ಟಾ ದಿಶಶ್ಚ, ದಿಕ್ಕುಗಳು ಚಂದ್ರನು ಇಬ್ರು ವಿರಾಟ್ ಪುರುಷನ ಕಿವಿಯಿಂದ ಹುಟ್ಟಿದಂತೆ. ಕಿವಿಗೂ ಚಂದ್ರಗೂ ಸಂಬಂಧ ಇದೆ ಅಂತ ಹೇಳಕ್ ಕಷ್ಟ. ಅದ್ರ ಕಿವಿಗೂ ದಿಕ್ಕಿಗೂ ಸಂಬಂಧ ಇದೆ. ಇದೇ ಯುಕ್ತಿಯಿಂದ ದಿಶಶ್ಚ ಇದೆಯಲ್ಲ, ಶ್ರೋತ್ರೇಣ ಸೃಷ್ಟಾ ಕೆ ದಿಶಶ್ಚ, ಅದನ್ನು ದಿಕ್ಕಿನ ಸಂಬಂಧ ಉಂಟು ಕಿವಿಗೆ. ಹಾಗೆ ಏನ ಪ್ರಾಚ್ಯ ಉತ ದಕ್ಷಿಣ ಇತನೇನೋ ದೇವ ಅಂತ. ಅದೇ ಚೋತ್ತಂ ಬಹುಧಾ ಉದ್ಯಮಾನ, ಬಹಳ ಪ್ರಕಾರವಾಗಿ ಹೇಳ್ತಾ ಇರುವಂತದ್ದನ್ನ ಕಿವಿ ಕೇಳಿಸುತ್ತಂತೆ. ತಮಾಷೆ ಮಾಡೋದು, ಹಾಸ್ಯ ಮಾಡೋದು, ವ್ಯಂಗ್ಯ ಮಾಡೋದು, ಕುಹಕ ಮಾಡೋದು, ಸತ್ಯ ಹೇಳೋದು, ಶಾಸ್ತ್ರಾರ್ಥ ವಿಚಾರ, ಸಂತರು ಎಲ್ಲವನ್ನೂ ಕೇಳಿಸ್ಬೋದು ಕಿವಿ. ಎಷ್ಟೆಷ್ಟು ನಗ್ತಾರೆ ಗೊತ್ತ, ಏನೇನೋ ಕೇಳಿಸ್ಕೊಂಡು. ಏನೇನು ತಮಾಷೆ ಮಾಡ್ತಲ್ಲ, ಹಾಸ್ಯ ಮಾಡ್ತಲ್ಲ, ಹಾಸ್ಯ ಚಟಾಕಿ ಮಾಡಿದ್ರಲ್ಲ, ಕಿವಿ ಇಲ್ದೆ ಹೋದ್ರೆ ಏನ್ ಹಾಸ್ಯ ಮಾಡಿ ತಮಾಷೆ ಮಾಡುದು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನೋಡ್ತಾ ಇರ್ತಾರೆ. ಕಿವಿ ಇದ್ಬಿಟ್ರಂತೂ ನಗ್ತಾನೆ ಹೊಟ್ಟೆ ಹುಣ್ಣಾಗೊಂದು ನಗ್ಬಿಡ್ತಾನೆ. ಎಷ್ಟು ನಗಿಸ್ತಾರೆ ಗೊತ್ತಾ, ಕೆಲ ಜನರಂತೂ ನಗಿಸ್ತಾರೆ. ಆ ಬೀಚಿ ಇದಲ್ಲ, ಆ ಬೀಚಿ ಅಂತೂ ನಗಿಸ್ತಾರೆ. ಅವ್ರು ಹೇಳ್ತಾ ಇದ್ದ, ಸನ್ಯಾಸಿಗಳು ಹುಲಿ ಚರ್ಮದ ಮೇಲೆ ಮಲ್ಕೊತಾರೆ, ಗೃಹಸ್ಥರು ಹುಲಿ ಜೊತೆ ಮಲ್ಕೊಳ್ತಾರೆ ಅಂತ.
ಹುಲಿ ಜೊತೆ ಮಲ್ಕೋತಾರೆ ಗೃಹಸ್ಥರು, ಇವರು ಹುಲಿ ಚರ್ಮದ ಮೇಲೆ ಮಲ್ಕೋತಾರೆ ಸನ್ಯಾಸಿಗಳು. ಅವರು ಹುಲಿ ಜೊತೆ ಮಲ್ಕೋತಾರೆ. ಬೀಚಿ ತಮಾಷೆ ಮಾಡ್ತಾರೆ. ಇಬ್ಬರಿಗೂ ಒಬ್ಬರೇ ಆಶಯ ಅಂತ. ಹಿಂದಿನಂತೆಯೇ ಹಿಂದೆ ಆದಿತ್ಯರಿಗೂ ಕಣ್ಣಿಗೂ ಆದಿತ್ಯರಿಗೂ ಪ್ರಾಣ, ಕಣ್ಣು ಆದಿತ್ಯರಿಗೆ ಪ್ರಾಣ ಆಶಯ ಅಂತ ಹೇಳಿದಾಗೆ ಕಿವಿಗೂ ಚಂದ್ರನಿಗೂ ಜ್ಞಾನ ಆಶಯ ಆಗಿದ್ದಾನೆ ಅಂತ. ಒಟ್ಟಿಗೆ ಇದ್ದಾರೆ ಅಂತ. ಚಂದ್ರ ಕಿವಿ ಒಟ್ಟಿಗೆ ಇದೆ, ಜ್ಞಾನ ಚಂದ್ರ ಒಟ್ಟಿಗೆ ಇದ್ದಾರೆ. ಹಾಗೆ ಜೊತೆ ಇದ್ದಾರೆ ಅಂತ, ಕೂಡ್ಕೊಂಡೇ ಇದ್ದಾರೆ ಅಂತ, ಸೇರ್ಕೊಂಡೇ ಇದ್ದಾರೆ ಅಂತ. ತದೇತು ಶ್ರೀಷ್ಠ ವಿಭೂತಿ ಶ್ರೋತ್ರ ಚಂದ್ರಮಸೋರ್ ವಿಜ್ಞಾನಾನ್ ಹೇತುತ್ವಂ. ಚಂದ್ರಮಸೋ ಜ್ಞಾನಾನ್ನ ಹೇತುತ್ವಮ್ಮ. ಇದನ್ನು ಶ್ರೀ ಅಂತ ಉಪಾಸನೆ ಮಾಡ್ಬೇಕಂತೆ. ಶ್ರೀನ ವಿಭೂತಿ, ಮಹಿಮೆ, ಬಹಳ ಹೆಚ್ಚುಗಾರಿಕೆ ಎಂಬುದಾಗಿ ಈ ದಿಕ್ಕಿನ ದ್ವಾರಪಾಲಕರನ್ನ ಶ್ರೀರೂಪರು, ನೀವು ಮಹಿಮಾವಂತರು, ವಿಭೂತಿವಂತರು ಅಂತ ಹೇಳಬೇಕಂತೆ. ಹಾಗೆ ಕಿವಿ ಮತ್ತೆ ಚಂದ ಇಬ್ಬರು ಕೂಡ ಜ್ಞಾನಕ್ಕೂ ಅನ್ನಕ್ಕೂ ಕಾಣುವಂತೆ. ಕಿವಿಯಿಂದ ಜ್ಞಾನ ಬರೋದು. ಲೆಕ್ಕ ಆಗಲಿ, ಸೈನ್ಸ್ ಆಗಲಿ, ವ್ಯಾಕರಣ ಆಗಲಿ, ವೇದಾಂತ ಆಗಲಿ, ಕಿವಿ ಇದ್ದವರಿಗೆ ಅದೆಲ್ಲ ಗೊತ್ತಾಗುತ್ತೆ. ಕಿವಿ ಅದೇ ಕೇಳಿಸ್ಕೊಳ್ಳೋದು ಹೇಗೆ? ಕೇಳಿಸ್ಕೊಳ್ಳೋದು ಅರಿವಾಗುತ್ತೆ. ಶ್ರೋತ್ರಂ ಸಂಪತ್ತು, ಕಿವಿ ಸಂಪತ್ತದು. ಯಾವದ ಆಮುಷ್ಪಿಕ ಸಂಪತ್ತು. ಸ್ವರ್ಗಲೋಕಕ್ಕೆ ಕಿವಿ ಬೇಕು. ಶ್ರೋತ್ರಿಯ, ಶ್ರೋತ್ರವನ್ನು ಉಳ್ಳವನು ಶ್ರೋತ್ರಿಯ, ಒಳ್ಳೆ ಶ್ರುತಾಧ್ಯಯನ ಸಂಪನ್ನನು ಅಂತ ಅರ್ಥ. ಯಾರಿಗೆ ಒಳ್ಳೆ ಶ್ರೋತ್ರೆಯಿಂದ ಚೆನ್ನಾಗಿದೆಯೋ, ಚೆನ್ನಾಗಿ ಶಾಸ್ತ್ರ ಶ್ರವಣ ಮಾಡಿ, ವೇದಾಂತ ಶ್ರವಣ, ವ್ಯಾಕರಣ, ಮೀಮಾಂಸಾ, ನ್ಯಾಯ ಮತ್ತೆ ಲೌಕಿಕ ಎಲ್ಲ ಶ್ರವಣ ಮಾಡಿ ತುಂಬಾ ಜ್ಞಾನ ತುಂಬ್ಕೋತಾನೆ. ಇಲ್ಲಿಂದ ಇಲ್ಲಿ ತುಂಬ ಇಲ್ಲ ಸ್ಟೋರ್ ಜಾಗ ಇದು ಎಂಟ್ರೆನ್ಸ್ ಜಾಗ. ಎಂಟ್ರೆನ್ಸ್ ಜಾಗದಿಂದ ಹೋಗಿ ಇದು ಸ್ಟೋರ್ ಆಗುತ್ತೆ. ಇಲ್ಲಿ ಸ್ಟೋರ್ ಆಗಿ ಎಲ್ಲ ನಿಂತು ಆಮೇಲೆ ಅಷ್ಟನ್ನು ರೀಕಲೆಕ್ಟ್ ಮಾಡಿ ಎಲ್ಲ ಬಿಟ್ಟು ಆಮೇಲೆ ಬಿಡ್ತಾರೆ. ಆ ಫ್ಲಾಪಿ ಎಷ್ಟು GB-ನಪ್ಪ ಅದು. ಅದು ಹೇಳಿಲ್ಲ, ವಸುಲಕ್ಷ್ಮಿ ಬಹುಶಃ ಒಂದು 100 KB ಇರ್ಬೇಕು. 100 KB-ನೂ ಇರ್ಬೇಕು. KB ಜಾಸ್ತಿ. KB ಯಾವ್ದು ದೊಡ್ಡದು? TB-ಯಾ? 100 TB ಇದೆ ಬಹುಶಃ ವಸುಲಕ್ಷ್ಮಿ. ಸಖತ್ತು ಅದು. ಇದು ತುಂಬಾ ತುಂಬಿಕೊಂಡಿದ್ದಾರೆ. 100 TB ತುಂಬಿಕೊಂಡಿದ್ದಾರೆ. ಶ್ರೋತ್ರ ಚಂದ್ರ ಮಸೋ ಜ್ಞಾನ. ಕಿವಿ ಮತ್ತೆ ಚಂದ್ರ ಜ್ಞಾನಕ್ಕೂ ಅನ್ನಕ್ಕೂ ಕಾರಣವಾಗಿದ್ದಾನೆ. ಅತಸ್ತಾಭ್ಯಾಂ ಶ್ರೀತ್ವಂ. ಅದನ್ನ ಅವರಿಬ್ಬರಿಗೂ ಶ್ರೀತ್ವ, ಅವರಿಬ್ರು ಶ್ರೀ ಸ್ವರೂಪರು. ಶ್ರೋತ್ರ ಮತ್ತು ಚಂದ್ರರು ಆ ವಿಭೂತಿ ಸ್ವರೂಪರು, ಸಂಪತ್ ಸ್ವರೂಪರು ಭಾವನೆ ಮಾಡ್ಬೇಕಂತೆ. ಜ್ಞಾನ ನವತಶ್ಚ ಯಶಃ ಖ್ಯಾತಿರ್ಭವತಿ ಇತಿ. ಯಶೋ ಹೇತುತ್ವ ಯಶಸ್ತ್ವಂ. ಯಾರು ತುಂಬಾ ಜ್ಞಾನ ಇದೆಯೋ, ಯಾರು ತುಂಬಾ ಐಶ್ವರ್ಯ ಇದೆಯೋ ಅವ್ರು ಕೀರ್ತಿ ಕಾರಣರಾಗ್ತಾರೆ. ತುಂಬಾ ಅನ್ನದಾನ ಮಾಡಿದ್ರು, ತುಂಬಾ ಅವ್ರಿಗೆ ಇದಿದ್ರು, ಜ್ಞಾನ ಇದ್ರು, ತುಂಬಾ ಕೀರ್ತಿವಂತರಾಗ್ತಾರೆ. ಆದ್ರಿಂದ ಅದು ಯಶಸ್ಸಿಗೆ ಕಾರಣವಾಗಿರೋದ್ರಿಂದ ಅದನ್ನ ಯಶಸ್ಸು ಅಂತ ಹೇಳ್ತಾ ಇದೆ. ಯಶಸ್ಸಿಗೆ ಕಾರಣವಾದದ್ದನ್ನು ಯಶಸ್ಸು ಅಂತ ಇದ್ದಾರೆ. ಅದು ತಾಭ್ಯಾಂ ಗುಣಾಭ್ಯಾಂ ಉಪಾಸೀತ ಇತ್ಯಾದಿ ಸಮಾನ. ಆ ಎರಡು ಗುಣಗಳಿಂದ ಯಶಸ್ಸು ಕೀರ್ತಿ ಆಗಿದ್ದಾರೆ ಅಂತ ಹೇಳಿ ದಕ್ಷಿಣ ದ್ವಾರ ಪಾಲಕರನ್ನು ಉಪಾಸನೆ ಮಾಡ್ಬೇಕಂತೆ. ದಕ್ಷಿಣ ದ್ವಾರ ಪಾಲಕರು ಯಾರು ಗೊತ್ತಾ? ಜ್ಞಾನ, ಚಕ್ಷುಸ್ಸು, ಚಂದ್ರ. ಪೂರ್ವ ದ್ವಾರ ಪಾಲಕರು ಜ್ಞಾನ, ಜ್ಞಾನ ಶ್ರೋತ್ರ, ಚಂದ್ರ. ಪೂರ್ವ ದಿಕ್ ಪಾಲಕರು ಪ್ರಾಣ, ಚಕ್ಷುಸ್ಸು, ಆದಿತ್ಯ. ಗ್ಯಾಪ್ ಕೊಟ್ಕೊಳ್ಳಿ. ಪ್ರಾಣ, ಚಕ್ಷುಸ್ಸು, ಆದಿತ್ಯ ಪೂರ್ವ. ಜ್ಞಾನ, ಶ್ರೋತ್ರ, ಚಂದ್ರ ದಕ್ಷಿಣ ದ್ವಾರ ಪಾಲಕರು. ಪಶ್ಚಿಮ ಉತ್ತರ ನಾಳೆ ಹೇಳ 9 ಗಂಟೆ. ನಿರಾಕರಣ ವಸ್ತು ನಿರಾಕರಣ ತೇಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.